ಇಲ್ಲಿ ನೋಡ್ರಿ ಸರ್, ಇದು ಪ್ರೆಮಿಸಿಸ್ ಇದು. ಒಂದು ವ್ಯಕ್ತಿ ಒಳಗಡೆ ಬಂದು ಹೊರಗಡೆ ಹೋಗೋವರೆಗೂ ಸಿಸಿಟಿವಿ ಫುಟೇಜಸ್ ನಾನು ನಿಮಗೆ ಕೊಡ್ತೀನಿ. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ. IAS ಅಧಿಕಾರಿಗಳಂತೆ, IPS ಅಧಿಕಾರಿಗಳಂತೆ ಇದರ ಹೊರಗಡೆ ಸಿಸಿಟಿವಿ ಫುಟೇಜಸ್ ಇದೆ. ನನ್ನ ಕೈಗೆ ಸಿಕ್ತು, ಇದು ಟೆರರಿಸ್ಟ್ಗಳಿಗೆ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು, ಆಂಟಿ ಸೋಷಿಯಲ್ ಎಲಿಮೆಂಟ್ಗಳಿಗೆ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಏನ್ ಗ್ಯಾರಂಟಿ? ಯಾರು ಲೀಕ್ ಮಾಡ್ತಿರೋರು ಯಾರು ಇದನ್ನ? ನಾಚಿಕೆ ಆಗೋದಿಲ್ವಾ ಅವ್ಗಳಿಗೆ? ಇಲ್ಲಿ ನೋಡ್ರಿ, ಒಂದು ಎರಡ ಈಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಸರ್, ಏನು ಅರಮನೆ ಇದೆ, ಅರಮನೆ ನಿರ್ವಹಣೆಗೆ ಒಂದು ಪ್ಯಾಲೇಸ್ ಬೋರ್ಡ್ ಅಂತ ಒಂದಿದೆ. ಇದಕ್ಕೆ ಇಲ್ಲಿ ಮೈಸೂರಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ, ಸೆಕ್ರೆಟರಿ ತರ ಕೆಲಸ ಮಾಡ್ತಾರೆ. ಇದೊಂದು ಬೋರ್ಡು, ಮೇಲ್ಗಡೆ ಚೀಫ್ ಸೆಕ್ರೆಟರಿನ ಚೇರ್ಮನ್ ಆಗಿ ಮಾಡಿರ್ತಾರೆ. ಮತ್ತೆ ಅಲ್ಲೇ ಒಂದು ಆಫೀಸು ಡೆಪ್ಟಿ ಡೈರೆಕ್ಟರ್ ಅಂತ ಇರ್ತಾರೆ. ಅವ್ರೇನು ಬೋರ್ಡ್ ಮೆಂಬರ್ ಅಲ್ಲ, ಬರೀ ಏನ್ ಎಕ್ಸಿಕ್ಯೂಟಿವ್ ಆಫೀಸರ್ಗಳು ಹೇಳ್ತಾರೆ ಅಂತ ಕೆಲಸ ಮಾಡೋದಕ್ಕೆ. ಬಟ್ ಅಲ್ಲಿ A to Z ಎಲ್ಲ ಅವ್ಯವಹಾರಗಳು ನಡೀತಿರೋದು, ಎಲ್ಲ ಗೋಲ್ಮಾಲ್ ನಡೀತಿರೋಂಥದ್ದು. ಇದನ್ನ ನಾನು ಪದೇ ಪದೇ ಹೇಳ್ತಿದ್ದೀನಿ. ಈಗ ಒಂದು ಸೀರಿಯಸ್ ವಿಚಾರ ಹೊರಗಡೆ ಬಂದಿರೋದಕ್ಕೆ ಅನ್ಯ ಮಾರ್ಗ ಇಲ್ಲದೆ ಸಾಮಾಜಿಕ ನ್ಯಾಯಯುತ ದೃಷ್ಟಿಯಿಂದ ನಿಮ್ ಮುಂದೆ ಬಂದಿರೋಂಥದ್ದು. ಅದೇನಪ್ಪ ಸೀರಿಯಸ್ ವಿಚಾರ ಅಂತ ಆದ್ರೆ ತಾವಿಲ್ಲಿ ಗಮನಿಸ್ಬೋದು ಸರ್. ಇಲ್ಲಿ ನೋಡಿ, ಇದು ವರಹ ಗೇಟ್, ಇದು CCTV ಸರ್. CCTV ಭದ್ರತಾ ವೈಫಲ್ಯ ಎಷ್ಟು ಮಟ್ಟಿಗೆ ಐದೆ ಅನ್ನೋದು ನೋಡಿ ಸರ್. ಇಲ್ಲಿ ಅರಮನೆಯಲ್ಲಿ ವಿದೇಶಿಗರು ಬರ್ತಾರೆ, ಹೊರ ರಾಜ್ಯದವ್ರು ಬರ್ತಾರೆ. ಈ ಏನ್ ಭದ್ರತೆ ಸರ್ ಇದು? ನನ್ಗೆ ಹೆಂಗ್ ಬಂತು ಇಂದ CCTV ಫುಟೇಜಸ್? ನಿಮ್ಗೆ 20 ಟೆರಾಬೈಟ್ ಕೊಡ್ತೀನಿ. ಅಷ್ಟು ಇದ್ರ ಮಾರಾಟ ಮಾಡ್ತಾವ್ ಸರ್. ಇಲ್ಲಿ ಯಾರು ಆಪರೇಟ್ ಮಾಡ್ತಿರೋರು? ಯಾರು ಇದನ್ನ? ಯಾರು ಪೊಲೀಸ್ ಇಲಾಖೆಯವ್ರು ಆಪರೇಟ್ ಮಾಡ್ತಾವ್ರ ಇದನ್ನ? ಯಾರೋ XYZ ಔಟ್ಸೋರ್ಸ್ ಎಂಪ್ಲಾಯಿಗಳು ಆಪರೇಟ್ ಮಾಡ್ತಾವ್ರೆ. ಇದೆಲ್ಲ ಹೆಂಗ್ ಬಂತು ಸರ್? ನನಗೆ ಹೆಂಗ್ ಸಿಕ್ತು ಇದೆಲ್ಲ? ಹೊರಗಡೆ ಜನಗಳಿಗೆ ಹೆಂಗ್ ಬಂತು ನೋಡಿ. ಇದು ವರಹ ಗೇಟ್ ಆಯ್ತಾ, ಇದು ಪ್ಯಾಲೇಸ್ ಗಾರ್ಡನ್ ಏರಿಯಾ ನೋಡಿ ಸರ್. ಎಲ್ಲ ಹೆಂಗೆ ಇವೆಲ್ಲ ಹೊರಗಡೆ ಲೀಕ್ ಆಗಿ ಹೆಂಗ್ ಸಾಧ್ಯ ಇದು? ಇದೇ ನಾನು ವಿಡಿಯೋ ಮಾಡ್ಕೊ ಬಂದಿರೋದಾ ನೋಡಿ. ಇದು ಪ್ರೆಮಿಸಿಸ್ ಇದು. ಇದೆಲ್ಲ ಕೋರ್ಟ್ನವರು ಇದನ್ನ ಪಬ್ಲಿಷ್ ಮಾಡಬೇಡಿ, ಇದನ್ನೆಲ್ಲ ಹೇಳ್ಬೇಡಿ ಅಂತ ಹೇಳೋರ. ಇದೆಲ್ಲ ಡಿಫಾಮೇಟರಿ ಇಲ್ಲ, ಸತ್ಯ ಹೇಳಿದ್ರೆ ನೋಡ್ರಿ. ಇದಕ್ಕೆಲ್ಲ ಯಾರು ಹೊಣೆ? ನಾಳೆ ದಿವಸ ಏನಾದ್ರೂ ಇಲ್ಲಿ ಬ್ಲಾಕ್ ಸ್ಪಾಟ್ಗಳು ಮಾರ್ಕ್ ಮಾಡ್ಬಿಟ್ಟು ಏನಾದ್ರೂ ಇಂಜುರಿ ಆದ್ರೆ, ಏನಾದ್ರೂ ಅಲ್ಲಿ ಟೆರರಿಸ್ಟ್ಗಳು, ಉಗ್ರಗಾಮಿಗಳು, ಆಂಟಿ ಸೋಷಿಯಲ್ ಎಲಿಮೆಂಟ್ಗಳು ಕೃತ್ಯ ಮಾಡಿದ್ರೆ ಯಾರು ಹೊಣೆ ಇದಕ್ಕೆಲ್ಲ? ಈ ಎಕ್ಸಿಕ್ಯೂಟಿವ್ ಆಫೀಸರ್ ಮತ್ತೆ ಏನೋ 4 ಕಾಸು ಲಂಚಕ್ಕೋಸ್ಕರ ಈ ರಾಜಕಾರಣಿಗಳು ಹಲ್ಕ ಕೆಲಸ ಮಾಡ್ಬಿಡ್ತಾರೆ. ಅರಮನೆನೇ ಬಿದ್ದೋಯ್ತಾ ಇದೆ. ಯಾರು ಕೇಳ್ತಾವ್ರಿ ಇಲ್ಲಿ? ಏನು ಇವರೆಲ್ಲ ಏನು ಪ್ರಜಾಪ್ರಭುತ್ವದಲ್ಲಿ ಅವರ ಎಲ್ಲಿದ್ದಾರೆ ಸರ್ ಇವರು? ಏನು ಇವರೆಲ್ಲ ಪ್ರಶ್ನಾರ್ಥದ ಅಧಿಕಾರಿಗಳ ಇವರು? ಇಲ್ಲಿ ನೋಡ್ರಿ ಸರ್, ಇದು ಪ್ರೆಮಿಸಿಸ್ ಇದು. ಒಂದು ವ್ಯಕ್ತಿ ಒಳಗಡೆ ಬಂದು ಹೊರಗಡೆ ಹೋಗೋವರೆಗೂ ಸಿಸಿಟಿವಿ ಫುಟೇಜಸ್ ನಾನು ನಿಮಗೆ ಕೊಡ್ತೀನಿ. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ. IAS ಅಧಿಕಾರಿಗಳಂತೆ, IPS ಅಧಿಕಾರಿಗಳಂತೆ ಇದರ ಹೊರಗಡೆ ಸಿಸಿಟಿವಿ ಫುಟೇಜಸ್ ಇದೆ. ನನ್ನ ಕೈಗೆ ಸಿಕ್ತು, ಇದು ಟೆರರಿಸ್ಟ್ಗಳಿಗೆ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು, ಆಂಟಿ ಸೋಷಿಯಲ್ ಎಲಿಮೆಂಟ್ಗಳಿಗೆ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಏನ್ ಗ್ಯಾರಂಟಿ? ಯಾರು ಲೀಕ್ ಮಾಡ್ತಿರೋರು ಯಾರು ಇದನ್ನ? ನಾಚಿಕೆ ಆಗೋದಿಲ್ವಾ ಅವ್ಗಳಿಗೆ? ಇಲ್ಲಿ ನೋಡ್ರಿ, ಒಂದು ಎರಡ ನಾನ್ ನಿಮ್ಗೆ ಪೆನ್ ಡ್ರೈವ್ ಅಲ್ಲಿ ಜಾಸ್ತಿ ವಿಡಿಯೋಸ್ ಹಾಕಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಬರೀ ಒಂದು 8 GB ಕೊಟ್ಟಿದ್ದೀನಿ ಅಷ್ಟೇನೆ. ಯಾವ ಕ್ಯಾಮ್ರಾ ಬೇಕು ನಿಮ್ಗೆ, ಯಾವ ಸಪೋರ್ಟಿಂಗ್ ಸಾಫ್ಟ್ವೇರ್ ಸಮೇತ ನಿಮ್ಗೆ ನಾನು ಕೊಡ್ತೀನಿ. ಹೆಂಗ್ ಸಾಧ್ಯ ಆಯ್ತು ಇದು? ಇದು ಪೊಲೀಸರು ಗೊತ್ತಿಲ್ವಾ? DC ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತು. ಎಲ್ಲ ಕಳ್ಳರುಗಳು ಕಾಸು ಆಸೆಗೋಸ್ಕರ ಭದ್ರತಾ ವೈಫಲ್ಯ ಆಯ್ತಾ ಇರೋದು ನಮ್ಮ ಪ್ಯಾಲೇಸ್ ಅಲ್ಲಿ. ಪ್ಯಾಲೇಸ್ ಇರೋದಕ್ಕೆ ನಮ್ಮ ಮೈಸೂರು ಜನಕ್ಕೆ ಗೊತ್ತಿರೋಂಥದ್ದು. ಹೊರಗಡೆ ಈಗ ಪ್ಯಾಲೇಸ್ ಹಾಳು ಮಾಡಕ್ಕೆ ಹೊರಟಿರೋಂಥದ್ದು. ಈ ಮೂರ್ಖ ಡೆಪ್ಟಿ ಡೈರೆಕ್ಟರ್ 12 ವರ್ಷದಿಂದ ಒಂದೇ ಜಾಗದಲ್ಲಿ ಕೂತಿರೋದು. ಅವನ ಜೊತೆಗೆ ಒಬ್ಬ AEE ವಿನೋದ ಅಂತೆ, AEE ಸತೀಶ ಅಂತೆ. 10 ವರ್ಷ 12 ವರ್ಷದಿಂದ ಒಂದೇ ಜಾಗದಲ್ಲಿ ಹೆಂಗಿರಕ್ಕೆ ಸಾಧ್ಯ ಸರ್ ಇವೆಲ್ಲ? ಯಾವ್ದೋ ಮೇಲೆ ಕೇಸ್ ಹಾಕಬಿಡೋದಂತೆ, ಒಂದು ಫ್ರೆಂಡ್ಲಿ ಕೇಸು ಇದು ಮಾಡೋದಂತೆ. ಇದ್ರ ವಿರುದ್ಧ ನಾನೀಗ ಪೊಲೀಸ್ ಕಮಿಷನರ್ಗೆ, ಚೀಫ್ ಸೆಕ್ರೆಟರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದನ್ನ ಬೋರ್ಡ್ ಮೀಟಿಂಗ್ ಇಡಬೇಕು, ರೆಸಲ್ಯೂಷನ್ ಪಾಸ್ ಮಾಡಬೇಕು. ಇದು ಯಾರು ಲೀಕ್ ಮಾಡಿದ್ರು? ಡೆಪ್ಟಿ ಡೈರೆಕ್ಟರ್, ಫಸ್ಟ್ ಆಫೀಸರ್, ಇಮಿಡಿಯೇಟ್ ಆಫೀಸರ್, ಡೆಪ್ಟಿ ಡೈರೆಕ್ಟರ್ನ, ಎಕ್ಸಿಕ್ಯೂಟಿವ್ ಆಫೀಸರ್ನ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ನನಗೇನು ನಷ್ಟ ಅಲ್ಲ ಸರ್, ಎಲ್ಲಾರ್ಗು ನಷ್ಟ. ಇಡೀ ಮೈಸೂರು ಜನತೆಗೆ ನಷ್ಟ ಆಯ್ತು. ಏನೋ ಇದು ನಂದು, ನಮ್ಮ ಅಪ್ಪಂದು ಕಾಸು ಹೋಗೈತೆ ಅಂತ ಬಂದು ಗೊತ್ತಿಲ್ಲ ನಾನು. ಇಷ್ಟೇ ಅಲ್ಲ ಸರ್, ಇಲ್ಲಿ ನೋಡಿ ಸರ್, ನವಗ್ರಹ ಪಿಕ್ಚರ್ ನೋಡಿದ್ದೀರಾ ನೀವು? ಅಂಬಾರಿ ಇಷ್ಟ ಆಗೋದು. ಇಲ್ಲಿ ನೋಡಿ ಸರ್, ಇದು ಅಂಬಾರಿ ಇರೋ ಜಾಗ ಸರ್. ಅಂಬಾರಿ ಕಳ್ತನ ಮಾಡೋರ, ಅಂಬಾರಿನ ಮರೆ ಮಾಚವ್ರ. ಅಂಬಾರಿ ಏನಾಯ್ತು ಸರ್ ಮೈಸೂರಲ್ಲಿರೋ ಅಂಬಾರಿ? ಯಾರ್ದು ಅಂಬಾರಿ ಅದು? ಯಾರ್ದು ಅಂಬಾರಿ? ಆಯ್ತು, ರಾಜರ ಮನೆತನದವ್ರದ. ಎಲ್ಲೈತೆ ಕಾನೂನಲ್ಲಿ? ಕಾಯ್ದೆ ನಿಮ್ಗೆ ಕಾಯ್ದೆ ಓದಕ್ಕೆ ಅಂತಾನೆ ತಂದಿರೋದು. ಇದು ರಕ್ಷಣೆ ಮಾಡ್ಬೇಕಾಗಿರೋದು ಎಕ್ಸಿಕ್ಯೂಟಿವ್ ಆಫೀಸರ್ ಡ್ಯೂಟಿ. ಎಲ್ಲಿ ಸರ್, ಎಲ್ಲಿ ರಕ್ಷಣೆ ಮಾಡ್ತಾವ್ರೆ ಸರ್? ಎಲ್ಲೋಯ್ತು ಸರ್ ಅಂಬಾರಿ? ಮೈಸೂರಲ್ಲಿರೋ ಅಂಬಾರಿ ಎಲ್ಲೋಯ್ತು? ನೀವು ನವಗ್ರಹ ಪಿಕ್ಚರ್ ಸಿನಿಮಾದಲ್ಲಿ ನೋಡಿರೋದಲ್ಲ, ಸತ್ಯವಾಗ್ಲೂ ನೋಡಿ.
4 ತಿಂಗಳಾಯ್ತು ಸರ್ ಅಂಬಾರಿ ಪ್ರದರ್ಶನಕ್ಕಿಟ್ಟು. ಅಲ್ಲಿ ಒಳಗಡೆ ಅಂಬಾರಿ ಆಯ್ತು, ಮಿಸ್ ಆಗಾಯ್ತು, ಕಳ್ತನ ಆಗೋಯ್ತು. ಯಾರು ಗೊತ್ತು? 750 kg ಅಂಬಾರಿ, 80 kg ಚಿನ್ನ ಇರೋಂಥದ್ದು. ಬರೀ ಹಿಂಗ್ ಕೌಲ್ ಕಂಡ್ರೆ ಅವ್ರಿಗೆ ಅರ್ಧ kg ಚಿನ್ನ ಸಿಗ್ತದೆ. ಇಂಥ ಲೂಟಿಕೋರರು, ಇಂಥ ಹೆಗಣಗಳನ್ನ ಇಟ್ಕೊಂಡು ಅಲ್ಲಿ ಪ್ಯಾಲೇಸ್ ಬೋರ್ಡ್ ಆಡಳಿತ ಮಾಡ್ತಿರೋಂಥದ್ದು. ಇದರಲ್ಲಿ ಹೆಂಗ್ ಸಾಧ್ಯ ಸರ್ ಇದು? ಮತ್ತೆ ಇನ್ನು ಮುಂದೆ ಬರ್ತೀನಿ ನೋಡಿ ಸರ್. ನೀವು ಏನು ಒಂದೇ ಎರಡ ಇವೆಲ್ಲ ಸಂಸಾರ ಗುಟ್ಟಾಗಿರ್ಬೇಕು, ರೋಗ ರಟ್ಟಾಗಿರ್ಬೇಕು. ಇವೆಲ್ಲ ರೋಗಗಳು. ಈ ರೋಗಗಳನ್ನ ನಿಮ್ ಮುಂದೆ ರೆಟ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನೀವು ನಿಮ್ ಟಿವಿಲಿ ಒಂದ್ ಪ್ರದರ್ಶನಕ್ಕೆ ಮಡಗಿ ಆಗ ಗೊತ್ತಾಯ್ತದೆ. ಅಲ್ಲಿ ಸೆಂಟ್ರಲ್ ಇಂದ ಬಂದು ಇವ್ರಿಗೆ ಇದ್ ಮಾಡ್ಲಿ. ಇಲ್ಲಿ ನೋಡಿ ಸರ್, ಈ ಪ್ಯಾಲೇಸ್ ಸರ್ ಇದು ಮೈಸೂರು ಪ್ಯಾಲೇಸ್. ಅವ್ರ ಮನೆಗಳು ಹಿಂಗೆ ಸೋರ್ತದ ಸರ್ ಇದು. ಈ ಮಳೆಗಾಲದ್ದು ಸರ್ ಇದು. ಯಾವ್ದೋ ಒಂದು 5 ವರ್ಷ 6 ವರ್ಷ ಹಳೆದಲ್ಲ ನಾನು ತೋರಿಸ್ತಾ ಇರೋದು. ಈ ಮಳೆಗಾಲದ್ದು ಸರ್ ಇದು ವಿಡಿಯೋ. ಇಡೀ ಪ್ಯಾಲೇಸ್ ಹಿಂಗ್ ಐತೆ. ಮೇಲ್ಗಡೆ ಟಾರ್ಪಲ್ಗಳು ಹಾಕೊಂಡ್ಬಿಟ್ಟು ಪ್ಯಾಲೇಸ್ ನ ಮೇಂಟೈನ್ ಮಾಡ್ತಾವ್ರೆ. ಇದು ಇವರೆಲ್ಲ ಜವಾಬ್ದಾರಿ ಆಫೀಸರ್ಗಳ ಸರ್ ಇವರು. ಇಡೀ ಪ್ಯಾಲೇಸ್ ಸೋರ್ತಾ ಇರೋಂಥದ್ದು ಸರ್. MP ಅವ್ರು ಏನ್ ಮಾಡ್ತಾವ್ರೆ ಸರ್? ಈ ಪ್ರೆಸ್ ಮೀಟ್ ನ MP ಅವ್ರು ಮಾಡ್ಬೇಕಾಗಿದ್ದು, ಯದುವೀರವ್ರು ಮಾಡೋ ಪ್ರೆಸ್ ಮೀಟ್ ನ ನಾನ್ ಮಾಡ್ತಾ ಇದ್ದೀನಿ. ಇದೆಲ್ಲ ದುರಂತ ನೋಡಿ. ಇಲ್ಲಿ ನೋಡಿ ಸರ್, ಇಡೀ ಪ್ಯಾಲೇಸ್ ಹಿಂಗ್ ಸೋರ್ತಾ ಇರೋದು ಸರ್. ಸರ್, ಜೈಪುರಲ್ಲಿ, ಹೈದರಾಬಾದ್ ಅಲ್ಲಿ ಎಲ್ಲ ಅರಮನೆಗಳಿಲ್ವಾ ಸರ್? ಅವರೆಲ್ಲ ಮೇಂಟೈನ್ ಮಾಡಿಲ್ವಾ? ತಾಜ್ ಮಹಲ್ ಮೇಂಟೈನ್ ಮಾಡಿಲ್ವಾ? 100 ವರ್ಷಗಳ ಇತಿಹಾಸ ಇರೋಂಥ ಮಾನ್ಯುಮೆಂಟ್ಗಳು ಮೇಂಟೈನ್ ಮಾಡಿಲ್ವಾ? ಇದು ಏನು ಸರ್ ಇದು? ಅದ್ರ ಮುಂದೆ ಇಷ್ಟೊಂದು ಗಲೀಜಾಗಿ ಮೇಂಟೈನ್ ಮಾಡ್ತಿರೋದು. ಇದು ಅರಮನೆ ಒಳಗಡೆ ಕರ್ಮಕಾಂಡ. ನಾನು ನಿಮ್ಗೆ 8-10 ವಿಡಿಯೋ ಹಾಕಿದ್ದೀನಿ. ಇದನ್ನ ನೋಡಿ. ಇದಿಷ್ಟೇ ಅಲ್ಲ ಸರ್, ಇನ್ನೂ ಹೊರಗಡೆ ನೋಡ್ತೀರಾ ಸರ್? ಹೊರಗಡೆ ಕಟ್ಟಡ ಎಷ್ಟು ರಾಜಾರೋಷವಾಗಿ ಮಾಡ್ತಾರೆ ಅಂತ ಅಂದ್ರೆ ತಾವು ಹೊರಗಡೆ ಕಟ್ಟಡ ನೋಡ್ಬೋದು ಸರ್. ಈ ಪರಿಸ್ಥಿತಿ ಸರ್ ಹೊರಗಡೆ ಕಟ್ಟಡ ಎಲ್ಲ ಕ್ರ್ಯಾಕ್ ಆಗೈತೆ ಸರ್. ಇಡೀ ಕಟ್ಟಡ ಬೀಳ್ತದೆ. ಆಗ್ಲೇನೆ 2 ಗೋಡೆ ಅಲ್ಲಿ ಕೋಟೆ ಆಂಜನೇಯ ಸ್ವಾಮಿ ಹಿಂಗಡೆ ಬಿದ್ದು ಅದೆಲ್ಲ ರಿಪೇರಿ ಮಾಡ್ತಾರೆ. ಎಲ್ಲೂ ಸಹ ಹೊರಗಡೆ ಮಾಧ್ಯಮಕ್ಕೆ ಬಂದಿಲ್ಲ. ಮಾರಮ್ಮನ ದೇವಸ್ಥಾನದ ಹತ್ರ ಇಲ್ಲಿ ನೋಡಿ ಸರ್, ಈ ಸ್ಥಿತಿ ನೋಡಿ ಸರ್. ಅವ್ರ ಮನೆಗಳ ಗೋಡೆಗಳು ಹಿಂಗಿದಾವ ಸರ್. ಅದೇನು ಒಂದ್ ದಿವಸಕ್ಕೆ ಆಗಿದ್ದ ಸರ್? ನಿನ್ನೆ ರಾತ್ರಿ ಆಗಿದ್ದ ಅದು. ಅದ್ ಕಳೆದ 4-5 ತಿಂಗಳಿಂದ ಹಿಂಗೆ ಆಯ್ತಲ್ವ? ಕಣ್ಣು ಕಾಣಲ್ವಾ ಸರ್ ಅಲ್ಲಿ? ಎಲ್ಲಾ ಮಿನಿಸ್ಟರ್ಗಳು, ಎಲ್ಲಾ ಆಫೀಸರ್ಸ್ಗಳು ಓಡಾಡ್ತಾರೆ. ಕಣ್ಣು ಕಾಣಲ್ವಾ ಸರ್? ಇದೊಂದು ಪಾರಂಪರಿಕ ಕಟ್ಟಡ ಅನ್ನೋದು ಅವ್ರ ಗಮನದಲ್ಲಿ ಇಲ್ವಾ ಸರ್ ಇದು? ಅದೆಲ್ಲ ಇರ್ಲಿ ಸರ್. ಇನ್ನೊಂದು ವಿಚಾರ ತೋರಿಸ್ತೀನಿ ನೋಡಿ ಸರ್. ಇಲ್ಲಿ ಕುಡಿದ್ಬಿಟ್ಟು ಅಲ್ಲಿ ಪ್ಯಾಲೇಸ್ ಬೋರ್ಡ್ ಅಲ್ಲಿ ಎಂಪ್ಲಾಯಿಗಳು ಕುಡಿದ್ಬಿಟ್ಟು ಗಲಾಟೆ ಮಾಡಿರೋದು ಸರ್. ಇದು ಕುಡಿದ್ಬಿಟ್ಟು ಸರ್ಕಾರಿ ಕಚೇರಿ ಧ್ವಂಸ ಆಗೈತೆ. ಇದು ಸರ್ಕಾರಿ ಕಚೇರಿ ಈ ಮಟ್ಟಕ್ಕೆ ಧ್ವಂಸ ಆಗೈತೆ. ಆದ್ರೂ ಸಹ ಇದುವರೆಗೂ ಒಂದು ಕೇಸ್ ರಿಜಿಸ್ಟರ್ ಆಗಿಲ್ಲ ಸರ್. ಏನ್ ದುರಂತ ಸರ್ ಇದು? ನಿಮ್ಗೆ ಇಲ್ಲಿ ಅರಮನೆದು CCTV ಫುಟೇಜಸ್ ಲೀಕ್ ಆಯ್ತದೆ. ಅರಮನೆಯಲ್ಲಿ ಮಳೆ ಸೋರ್ತಾ ಇದೆ. ಸೋರುತ್ತಿರುವುದು ಅರಮನೆ ಮಾಳಿಗೆ. ಇಲ್ಲಿ ನೋಡಿದ್ರೆ ಬಿಲ್ಡಿಂಗ್ ಎಲ್ಲ ಬಿದ್ದೋಗಂಗೈತೆ. ಆದ್ರೂ ಇಲ್ಲ. ಆಮೇಲೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ನೋಡಿ ಸರ್, ಇಲ್ಲಿ ವ್ಯವಹಾರ ಮಾಡ್ತಿರೋದು ನೋಡಿ ಸರ್. ಇದೆಲ್ಲ ಬೋಗಸ್ ಟಿಕೆಟ್ ಮಿಷಿನ್ಗಳು ಸರ್. ಈ ಟಿಕೆಟ್ ಮಿಷಿನ್ ಇಟ್ಕೊಂಡು ಪಾರ್ಕಿಂಗ್ ಟಿಕೆಟ್ ಅಲ್ಲಿ, ಎಂಟ್ರೆನ್ಸ್ ಅಲ್ಲಿ, ಸ್ಟೂಡೆಂಟ್ ಕನ್ಸೆಷನ್ ಟಿಕೆಟ್ ಅಲ್ಲಿ, ಆ ಟಾಯ್ಲೆಟ್ ಅಲ್ಲಿ, ಆ ಬುಕ್ ಇದರಲ್ಲಿ ಪ್ರತಿ ಒಂದು ಜಾಗದಲ್ಲೂ ಲೂಟಿ ಮಾಡ್ತಿರೋದು. ಈ ತರ ಒಂದು 100 ಮಿಷಿನ್ ಇಟ್ಕೊಂಡಿರೋದು. ಒಂದು 10 ಮಿಷಿನ್ ಲೆಕ್ಕ ಕೊಟ್ರೆ 90 ಮಿಷಿನ್ ಜೋಗ್ ಹೋಗೋಂಥದ್ದು. ನಾನು ಚಾಲೆಂಜ್ ಮಾಡ್ಬಿಡ್ತೀನಿ. ಈಗಲೂ ಅಲ್ಲಿರೋಂತಹ ಇನ್ವೆಂಟ್ರಿಗಳದ್ದು, ಇನ್ವರ್ಡು, ಔಟ್ವರ್ಡು ಎಲ್ಲ ರೆಕಾರ್ಡ್ಸ್ಗಳನ್ನ ನೋಡಿ ಸರ್. ನೀವು ಯಾರು ಪ್ರಶ್ನೆ ಮಾಡ್ತಾರೆ ಸರ್? ಈ ಎಕ್ಸಿಕ್ಯೂಟಿವ್ ಆಫೀಸರ್ ಆ ಡೆಪ್ಟಿ ಡೈರೆಕ್ಟರ್ ಜೊತೆ ಕೈ ಜೋಡಿಸಿರೋಂಥದ್ದು ಯಾರಿಗೂ ಧೈರ್ಯ ಇಲ್ಲ ಸರ್. ಅದಕ್ಕೋಸ್ಕರ ಸಾಮಾಜಿಕ ನ್ಯಾಯದ ಹಿತದೃಷ್ಟಿಯಿಂದ ಇಲ್ಲಿ ನಡೀತಿರೋಂಥ ಭದ್ರತಾ ವೈಫಲ್ಯಗಳನ್ನ ನೋಡಕ್ಕಾಗ್ದೇನೆ ಇಲ್ಲಿ ಬಂದಿರೋಂಥದ್ದು ಸರ್. ಈಗ ಯಾವ್ದೋ ನಿನ್ನೆ ಪತ್ರಿಕಾ ಪ್ರಕಟಣೆ ಹೊರಡಿಸೋರೆ. ಟಿಕೆಟ್ಗಳನ್ನೆಲ್ಲ ನಾವು ಕಂಪ್ಯೂಟರೈಸ್ ಮಾಡಿದೀವಿ, ಎಲ್ಲ ಅಕೌಂಟಬಿಲಿಟಿ ಇರ್ತದಂತ. ನೋಡಿ ಸರ್, ಇದೆಲ್ಲ ಟಿಕೆಟ್ಗಳು ಇದೆಲ್ಲ ಕಾಪಿ ಟೀ ಅಂಗಡಿಗಳಲ್ಲಿ ಸಿಕ್ಕಂತ ಟಿಕೆಟ್ ಮಿಷಿನ್ಗಳು ಸರ್. ಈ ತರ ಟಿಕೆಟ್ ಮಿಷಿನ್ಗಳನ್ನ ಇಟ್ಕೊಂಡು ಲೂಟಿ ಮಾಡ್ತಿರೋದು ಸರ್. ಈ ಟಿಕೆಟ್ಗಳು ಯಾವ್ದೋ ಕವನ್ ಆಟೋ ಮಿಷಿನ್ ಅಂತೆ ಇಂಥ ಜಾಗದಲ್ಲಿ ತಗೊಂಡಿರೋದು ಸರ್. ಸರ್, ಇದು ಯಾರಿಗೆ ಬೇಕಾದ್ರೂ ಕೊಡ್ತಾರೆ. ಇದೊಂದು ಥರ್ಮಲ್ ಶೀಟ್ ಇದು ಈ ತರ ಟಿಕೆಟ್ ಕೊಡೋದು. ಹಿಂಗಂದ್ರೆ ರಬ್ಬಾಗೋಗ್ಬಿಡ್ತದೆ ಸರ್. ಈ ತರ ಅವರಲ್ಲಿ 100 ಮಿಷಿನ್ ಇರೋಂಥದ್ದು. ಈ ಮಿಷಿನ್ ಅಲ್ಲಿ ಒಂದು 10 ಮಿಷಿನ್ ಲೆಕ್ಕ ಹಾಕಿದ್ರೆ 90 ಮಿಷಿನ್ ಲೆಕ್ಕ ತೋರ್ಸಲ್ಲ. ಇರ್ಲಿ, ಅವ್ರ ಅಕೌಂಟ್ ಸೆಕ್ಷನ್ ಅಲ್ಲಿ ದುಡ್ಡು ಎಣಿಸೋ ಜಾಗದಲ್ಲಿ, ಈ ಟಿಕೆಟ್ ಫೈನಲ್ ರಿಪೋರ್ಟ್ ತೆಗಿಯೋ ಜಾಗದಲ್ಲಿ ಕ್ಯಾಮ್ರಾ ಇದಾವ, ಹೋಗಿ ಚೆಕ್ ಮಾಡಿ ಸರ್. ಅಕೌಂಟೆಂಟ್ ಕೆಲಸ ಮಾಡ್ತಾವ್ರ ನೋಡಿ ಸರ್. ಯಾರೋ XYZಗಳು ಯಾರು ಈ ಡೆಪ್ಟಿ ಡೈರೆಕ್ಟರ್ ಸುಬ್ರಹ್ಮಣ್ಯ ಅಂತ ಅವ್ರೆ, ಅವ್ರ ಅಕ್ಕನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಮತ್ತೆ XYZ ಮಕ್ಕಳುಗಳು, ಇವ್ರುಗಳು ಅಲ್ಲಿರೋಂಥದ್ದು. ಇವ್ರುಗಳಲ್ಲಿ ಆಪರೇಟ್ ಮಾಡ್ತಿರೋಂಥದ್ದು ಇಂಥ ಮಿಷಿನ್ಗಳು. ಈ ತರ ಪ್ರತಿ ಒಂದರಲ್ಲೂ ಸರ್ ಸರಿಸುಮಾರು ಡೈಲಿ 4-5 ಲಕ್ಷ ರೂಪಾಯಿ ಲೂಟಿ ಮಾಡ್ತಿರೋದು. ಇಲ್ಲಿ ಭದ್ರತಾ ವೈಫಲ್ಯ ನಡೀತೈತೆ, ಇಲ್ಲಿ ಹಣದ ಗೋಲ್ಮಾಲ್ ನಡೀತೈತೆ, ಬಿಲ್ಡಿಂಗ್ ಎಲ್ಲ ಬಿದ್ದೋಯ್ತೈತೆ. ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಪದೇ ಕಂಪ್ಲೇಂಟ್ ಕೊಡ್ತಿದ್ದೀವಿ. ರಾಜ್ಯ ಸರ್ಕಾರ
ಕುರುಡು ಜಾಣತನ ಪ್ರದರ್ಶನ ಮಾಡ್ತಿರೋದು. ಅದಕ್ಕೆ ವಿಧಿ ಇಲ್ಲದೆ ಸಾಮಾಜಿಕ ನ್ಯಾಯಕ್ಕೋಸ್ಕರ ನಿಮ್ಮ ಮುಂದೆ ಬಂದಿದ್ದೀನಿ. ಈಗ ಪ್ರಾಸಿಕ್ಯೂಷನ್ ಕೇಳಿದ್ದೀನಿ, ಮುಂದಿನ ದಿನಗಳಲ್ಲಿ ಆಮೇಲೆ ಕ್ರಿಮಿನಲ್ ಕೇಸು ಸಹ ಹಾಗೆ ಆಗ್ತೀವಿ. ಎಲ್ಲಾನು ಕೋರ್ಟಿಂದಾನೇ ಮಾಡಕ್ ಸಾಧ್ಯ ಅಂತಲ್ಲ, ಅಧಿಕಾರಿಗಳ ಕಣ್ ತರ್ಸಕ್ಕೆ ನೀವೇ ಸರಿಯಾದ ವ್ಯಕ್ತಿಗಳು. ಅದಕ್ಕೋಸ್ಕರ ಮೀಡಿಯಾ ಮುಂದೆ ಬಂದಿರೋಂಥದ್ದು. ತಾವಿಲ್ಲಿ ನೋಡ್ಬೋದು ಸರ್, ಈ ಬ್ಯಾಟ್ರಿ ವೆಹಿಕಲ್ 800 ರೂಪಾಯಿ 1000 ರೂಪಾಯಿನ ಬೋರ್ಡ್ ಕೊಡ್ತಾರಂತೆ. ಈ ಬೋರ್ಡ್ ಕೊಟ್ಟ ಮೇಲೆ ಇವರು 1-1.5 ಲಕ್ಷ ರೂಪಾಯಿ ವಸೂಲಿ ಮಾಡ್ತಾರಂತೆ. ಈ ರೀತಿ ಎಲ್ಲ ಇಲಿಗಲ್ ನಡೀತಿರೋದು. ಆಮೇಲೆ ಅಂಗಡಿಗಳಿದಾವೆ ಸರ್, ಅಲ್ಲಿ ಅಂಗಡಿಗಳೆಲ್ಲಾನು ಅವ್ರ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು. ಯಾಕೆ ಬೇರೆಯವ್ರು ಯಾರು ವ್ಯವಹಾರ ಮಾಡಲ್ವ ಸರ್, ಟೆಂಡರ್ಗಳು ಮಾಡ್ತಾರೆ ಸರ್. ಟೆಂಡರ್ಗಳು ಗೋಲ್ಮಾಲು ಟೆಂಡರ್ಗಳು. ಆ ಮಾಗಿ ಉತ್ಸವಕ್ಕೆ 1,05,00,000 ರೂಪಾಯಿ ಟೆಂಡರ್ ಆಗಿರೋದು ಸರ್. 20 ಲಕ್ಷ ರೂಪಾಯಿ ಹೂಗುಂಡನೂ ಇಲ್ಲ, ಅಲ್ಲಿ ಹೂಗುಂಡ ಇಲ್ಲಿ ಹೂಗುಂಡ ಎಲ್ಲ ಬದಲಾಯಿಸ್ಬಿಟ್ಟು ಅದೇ ಹೂವುಗಳಾಕ್ಬಿಟ್ಟು 10 ವರ್ಷದಿಂದ ಒಬ್ಬನೇ ಟೆಂಡರ್ ವ್ಯಕ್ತಿ ಕೊಡ್ತಿರೋಂಥದ್ದು. ಇನ್ನು 80 ಲಕ್ಷ ಎಲ್ಲೋಯ್ತು ಸರ್? 80 ಲಕ್ಷ ಇಒ DD XYZ ಇವರೆಲ್ಲ ಹಂಚ್ಕೊಂಡವ್ರೆ ಅನ್ನೋದು ಅವ್ರಿಗೆಲ್ಲ ಕಪ್ಪ ಕಾಣಿಕೆ ತಲುಪೈತೆ ಅನ್ನೋದಕ್ಕೆ ಇನ್ನೇನಾದ್ರು ಸಾಕ್ಷಿ ಬೇಕಾ ಸರ್? ಇದಕ್ಕಿಂತನೂ ಇಲ್ಲಿ ಟೆಂಡರ್ ಗೋಲ್ಮಾಲ್ಗಳು ನಡೀತೈತೆ. ಆಮೇಲೆ ಸರ್ ಲೇಬರ್ಗಳು 170 ಜನ 180 ಜನ ಕಾಂಟ್ರಾಕ್ಟ್ ಲೇಬರ್ಗಳು ಅಂತ ತಗೊಳ್ಳೋದು, 70 ಜನಕ್ಕೆ ದುಡಿಸ್ಕೊಳ್ಳೋದು, 100 ಜನ ಆ DC ಮನೆಯಲ್ಲೋ ಇನ್ನೊಬ್ರು ಮನೆಯಲ್ಲೋ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿರೋಂಥದ್ದು. ಸೊ ಅದನ್ನು ಸಹ ಇನ್ವೆಸ್ಟಿಗೇಷನ್ ಮಾಡಬೇಕು, ಕೂಲಂಕುಷವಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಆಮೇಲೆ ನೀವು ನೋಡ್ಬೋದು ಸರ್, ಇದೆಲ್ಲ ಗೂಗಲ್ ಪೇ ಅಕೌಂಟ್ಗಳು, ಸ್ಕ್ಯಾನರ್ಗಳು ಸರ್. ಯಾರು ಸರ್ಕಾರ ಕೊಡೋಂಥ ದುಡ್ಡನ್ನ ಅವರು ಪ್ರೈವೇಟ್ ಸ್ಕ್ಯಾನರ್ಗಳಿಗೆ ಹಾಕೊಳ್ಳೋದಕ್ಕೆ ಸಾಧ್ಯನಾ ಸರ್? ಈ ಸ್ಕ್ಯಾನರ್ಗಳನ್ನೆಲ್ಲ ಅಕೌಂಟ್ ತಗ್ಸಿ ಸರ್. ಡೈಲಿ 5,000 10,000 ಒಬ್ಬೊಬ್ರಿಗೆ ಹೋಗಿರೋಂಥದ್ದು. ಇವರೆಲ್ಲ ಯಾರು ಸರ್? ಇವರೆಲ್ಲ ಅಲ್ಲಿ ಎಂಪ್ಲಾಯಿಗಳು ಅವ್ರ ಸ್ಕ್ಯಾನರ್ ತೋರಿಸ್ಬಿಟ್ಟು ಸರ್ಕಾರಿ ದುಡ್ಡುಗಳನ್ನ ಜೋಕ್ ಹಾಕಿಸ್ಕೊತಿರೋದು. ಇದೆಲ್ಲ ಹೇಳಿದ್ರೆ ಡಿಫಾಮೇಟರಿ ಆಯ್ತದ? ಸತ್ಯ ಹೇಳಿದ್ರೆ ಡಿಫಾಮೇಟರಿ ಆಯ್ತದ? ಯಾರೋ ದಾರಿ ತಪ್ಸಕ್ಕೋಸ್ಕರ ಕಿಡಿಗೇಡಿಗಳು ಈ ರೀತಿ ಎಲ್ಲ ನಿಮ್ಗೆ ದಾರಿ ತಪ್ಪಿಸ್ತಾರೆ. ದಯವಿಟ್ಟು ದಾರಿ ತಪ್ಪಿಡಿ. ಇದೆಲ್ಲ ನೋಡಿ ಸರ್, ಇದೆಲ್ಲ ಬೋಗಸ್ ಟಿಕೆಟ್ಗಳು ಸರ್. ಇದು ಒಂದ್ರ GST ಇರ್ತದೆ, ಒಂದ್ರ GST ಇರಲ್ಲ. POS ಅಂತ ಅಂದ್ಬಿಟ್ಟು ಸರ್ಕಾರದಲ್ಲಿ ಪಾಯಿಂಟ್ ಆಫ್ ಸೇಲ್ ಮಿಷಿನ್ ಇರ್ತದೆ, ಅದನ್ನ ಬಿಟ್ಬಿಟ್ಟು ಇವ್ರು ಈ ತರ ಟ್ರೂ ಕೌಂಟ್ ಮಿಷಿನ್ಗಳನ್ನೆಲ್ಲ ಆಪರೇಟ್ ಮಾಡೋದು. ಆಮೇಲೆ ಕೇಳಿದ್ರೆ ಇದು ಜನ ರಶ್ ಇರ್ತಾರೆ, ನಮಗೆ ಸರ್ವರ್ ಬಿಸಿ ಆಗೋಯ್ತದೆ, ಅದಕ್ಕೆ ಇದನ್ನು ಉಪಯೋಗಿಸ್ತಾರೆ, ರೆಸಲ್ಯೂಷನ್ ಮಾಡಿದೀವಿ ಅಂತ ರೆಸಲ್ಯೂಷನ್ ಮಾಡೋದು. ನೀ ಅರ್ಥಂಗ್ ಮಾಡೋ, ನಾನು ಸತ್ತಂಗ್ ಮಾಡ್ತೀನಿ ಅಂತೇಳಿ ಈ ಒಂದು ಡೆಪ್ಟಿ ಕಮಿಷನರ್ನೂ ಜುಗಲ್ ಗುಂದಿ ಸರ್. ಇದು ಡೈಲಿ 5 ರಿಂದ 6 ಲಕ್ಷ ರೂಪಾಯಿ ಬರೀ ಅಮೌಂಟ್ ಅಲ್ಲಿ ಕಲೆಕ್ಷನ್ ಆಗೋದ್ರಲ್ಲಿ ಲೂಟಿ ಮಾಡ್ತಾರೆ ಸರ್. ಇದಲ್ಲದೇನೆ ಸರ್, ಟೆಂಡರ್ ಗೋಲ್ಮಾಲ್ ಅಂತೆ, ಆ ಲೇಬರ್ಗಳಿಂದ ಅಂತೆ, ಅಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಂದ. ಆ ಮೈಸೂರು ಲೋಕಾಯುಕ್ತದವರು ಇವ್ರ ಮೇಲೆ ರೈಡ್ ಮಾಡಿದ್ರು. ಅವ್ರಿಗೇನೋ ಇನ್ಫಾರ್ಮೇಶನ್ ಬಂದಿತ್ತು. ಒಂದ್ ದಿನದಲ್ಲಿ ಸಂಜೆ ಹೊತ್ತು 4 ಲಕ್ಷ ರೂಪಾಯಿ ಬರೀ ಪಾರ್ಕಿಂಗ್ ಲಾಟ್ ಅಲ್ಲಿ ಸೀಸ್ ಮಾಡಿರೋಂಥದ್ದು. ಅಂದ್ರೆ ಇವ್ರದ್ದು ಪ್ರತಿದಿನದ ಆದಾಯ 4 ಲಕ್ಷ ರೂಪಾಯಿ ಐತೆ ಅಂತ ಅದರಲ್ಲೇ ಗೊತ್ತಾಗ್ಬಿಡ್ತದೆ. 4 ಲಕ್ಷ ರೂಪಾಯಿ ಸೀಸ್ ಮಾಡಿದ್ರಲ್ಲ ಸರ್, ಅವರೆಲ್ಲ ಕಳ್ಳರುಗಳು ಯಾರು ಛತ್ರಿಗಳಿದ್ರಲ್ಲ ಅವರೆಲ್ಲ ಈಗ್ಲೂ ಅಲ್ಲೇ ಮುಂದುವರಿತಾವ್ರೆ. ಯಾರು ಒಬ್ರು ಸಹ ಡಿಸ್ಟರ್ಬ್ ಆಗಿಲ್ಲ. ಸೊ ಅಲ್ಲಿ ಹೆಂಗ್ ಬೇಕು ರೆಕಾರ್ಡ್ಗಳು ತಿರ್ಚೋದಕ್ಕೆ ಹೆಂಗೆ ಇವರು ಹಿರಿಯ ಅಧಿಕಾರಿಗಳು ರಾಜಕಾರಣಿಗಳು ಇವರಿಗೆ ಸಪೋರ್ಟ್ ಮಾಡ್ತಾವ್ರ ಅನ್ನೋದು ನೋಡ್ಕೊಳ್ಳಿ. ಎಲ್ಲಾದ್ರೂ 100 ರೂಪಾಯಿ 200 ರೂಪಾಯಿ ಯಾರಾದ್ರೂ ಬಡವ ತಪ್ಪು ಮಾಡ್ಬಿಟ್ರೆ ಜೈಲಿಗೆ ಕಳಿಸ್ತೀವಿ. ಚೆಕ್ ಬೌನ್ಸ್ ಕೇಸಲ್ಲಿ ಇನ್ನೂ ಜೈಲಲ್ಲಿ ಕೂತವ್ರೆ ಸರ್ 100 ಜನ. ಕಬ್ಬಣ ಕದ್ದಿರೋ ರೈಲ್ವೆ ಕೇಸ್ಗಳಲ್ಲಿ ಜೈಲಲ್ಲಿ ಅವ್ರೆ. ಇಷ್ಟೆಲ್ಲ ಇದ್ರೂ ಸಹ ಸರ್, ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರು ಸಹ ಸರ್ ಇವ್ರ ಮೇಲೆ ಯಾವುದೇ ರೀತಿ ಕ್ರಮ ತಗೊಂತ ಇಲ್ಲ. ಯಾರ್ಯಾರಿಗೆಲ್ಲ ಹೆಂಗೆ ತಣ್ಣಗೆ ಮಾಡಬೇಕು ಅಂತ ತಣ್ಣಗೆ ಮಾಡಿರೋದಕ್ಕೇನೆ ಇವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಬಹಳ ಸಮಯ ಬೇಕಾಗಿಲ್ಲ. ಹಂಗೆ ಹುಣ್ಣಿಗೇನು ಕನ್ನಡಿ ಬೇಕಾಗಿಲ್ಲ. ಈಗಲಾದ್ರೂ ಸಹ ಸರ್, ಇನ್ನೂ ಕಾಲ ಮಿಂಚಿಲ್ಲ. ಈಗಲಾದ್ರೂ ಸಹ CM ಸಿದ್ದರಾಮಯ್ಯ ಅವರು ಇದ್ರ ಕಡೆ ಗಮನ ಹರಿಸ್ಬೇಕು. ಇದು ಇಲ್ಲ ಅಂದ್ರೆ ಮುಂದಿನ ದುಷ್ಪರಿಣಾಮಗಳನ್ನ ನೀವೇ ಎದುರಿಸ್ಬೇಕಾಯ್ತದೆ. ನಿಮ್ಮನೆ ತರ.